ನಗರದ 2ನೇ ವಾರ್ಡಿನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ನಡುವೆ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಮುಂದಿನ ದಿನಗಳಲ್ಲಿ 2 ದಿನ ಚಿಕ್ಕಬಳ್ಳಾಪುರ ನಗರ, 2 ದಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚಾರ ಮಾಡುವುದಾಗಿ ಹೇಳಿದ್ರು. ವಾರ್ಡ್ ನಂಬರ್ 2ರಲ್ಲಿ 180 ಮನೆಗಳನ್ನು ರಾಜಕಾಲುವೆ ಮೇಲೆಯೇ ಕಟ್ಟಿಕೊಂಡಿದ್ದಾರೆ. ಈ ವಿಚಾರವಾಗಿ ಆರ್ಟಿಐ ಕಾರ್ಯಕರ್ತರು ಕೋರ್ಟ್ಗೆ ಹೋದ ಕಾರಣ ಅದರ ನಿರ್ದೇಶನದಂತೆ ನಗರಸಭೆಯಿಂದ ನೋಟಿಸ್ ಜಾರಿಯಾಗಿದೆ. ಇವರಿಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಏನೂ ತೊಂದರೆಯಾಗಲು ಬೇಡುವುದಿಲ್ಲ ಎಂದರು. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡಿದ್ದು, ಮನೆ ಕಳೆದುಕೊಂಡವರಿಗೆ ಕೊಳಚೆ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಮನೆ ನಿರ್ಮಿಸಿಕೊಡುವ ಬಗ್ಗೆಯೂ ಚಿಂತನೆ ನಡೆಸಿದ್ದೇವೆ. ಈಗಾಗಲೇ 600 ಮನೆಗಳು ಸ್ಲಂ ಬೋರ್ಡ್ನಲ್ಲಿ ಲಭ್ಯವಿದೆ. ಆದರೆ ಮನೆ ಕಟ್ಟಿಸಿಕೊಡಲು ಫಲಾನುಭವಿಯ ವಂತಿಗೆ 1 ಲಕ್ಷ ನೀಡಬೇಕು. ಎಲ್ಲರಿಗೂ ಈ ಸಾಮರ್ಥ್ಯ ಇದೆಯಾ ಎಂಬುದನ್ನು ಪರಿಶೀಲಿಸುತ್ತಿದ್ದೇವೆ. ಏನೇ ಆಗಲಿ ಇವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಇಂದಿನ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ 2ನೇ ವಾರ್ಡ್ನ ಮನೆ ಮನೆಗೂ ಭೇಟಿ ನೀಡಿದ್ದು ಅವರ ಸಮಸ್ಯೆಗಳನ್ನು ಆಲಿಸಲಾಗಿದೆ ಎಂದರು. 2ರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ. ನಾನು ಮೊದಲು ಸ್ಟಾರ್ಟಿಂಗು ಒಂದು 8 ವಾರ್ಡ್ ಅಂದರೆ ಮುನ್ಸಿಪಲ್ ಲೇಔಟ್ ಮುಗಿದಿದೆ, ಒಂದು 2 ವಾರ್ಡ್ ಆ ಕಡೆ ಮುಗಿದಿದೆ, ಆ ಕಡೆ 31 ಮುಗಿದಿದೆ. ಒಂದು 8 ವಾರ್ಡ್ ಆದಮೇಲೆ ಈಗ ಸೀಕ್ವೆನ್ಸಾಗಿ ವಾರ್ಡ್ ನಂಬರ್ 1ಇಂದ ಹಾಕ್ಕೊಂಡಿದ್ದೀನಿ. ಈಗ 2ನೇ ವಾರ್ಡ್ ಇವತ್ತು ಮುಗಿಯುತ್ತೆ. ನೆಕ್ಸ್ಟ್ 3ನೇ ವಾರ್ಡ್ಗೆ ಹೋಗ್ತೀವಿ. ಮತ್ತು ಒಂದು ವಾರ ರೂರಲ್ ಕಾನ್ಸಂಟ್ರೇಟ್. ಈಗ ಮಂಚನಹಳ್ಳಿಲಿ 20 ಹಳ್ಳಿ ಮುಗಿದಿದೆ. ಮಂಡಿಕಲ್ಲಲ್ಲಿ ಆ ಕಡೆ ರಾಮಪಟ್ಟಣ, ಉದಿಗನಾರ್ಪಲ್ಲಿ ಆ ಕಡೆ ಕೆಲವು ಮುಗಿದಿದೆ. ಸೊ ಈ ಥರ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ಈಗ ನಾನು ಇದೇ ಸ್ಪೀಡಲ್ಲಿ ಮಾಡಿದ್ರೆ 1 ತಿಂಗಳಿಗೆ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ರೂರಲ್ ಒಂದು 2 ದಿನ, ಅರ್ಬನ್ ಒಂದು 2 ದಿನ ಹಾಕ್ಕೊತಾ ಇದ್ದೀನಿ. ಸೊ ನೆನ್ನೆ ಬಡ್ಜೆಟ್ ಇತ್ತು, ಇವತ್ತು ಲೀವ್ ಇತ್ತು, ಅದಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಹಾಕ್ಕೊಂಡಿದ್ದೀನಿ. ಪ್ರತಿ ಮನೆಗೂ ವಿಸಿಟ್ ಮಾಡ್ತಿದ್ವಿ. ಇವತ್ತು ತುಂಬ ಜನದ್ದು ರೇಷನ್ನು, ಕಾರ್ಡು, ಮನೆ ಸಮಸ್ಯೆ, ಕೆಲವು ರೆವಿನ್ಯೂ ಸೈಡ್ದು ಖಾತೆ ಪ್ರಾಬ್ಲಮ್ ಬಂತು. ಅದನ್ನು ಆಲ್ಮೋಸ್ಟ್ ಆಲ್ ಪರಿಹರಿಸೋ ಪ್ರಯತ್ನ ಪಡ್ತಿದ್ವಿ. ಆಗುತ್ತೆ ಅಂತಲೂ ಭಾವಿಸಿದ್ವಿ. ಈ ನೋಡಿ ಸರ್, ಅಲ್ಲೇನಾಗಿದೆ, ಆ ಕಡೆ ವಾರ್ಡ್ ನಂಬರ್ 2 ಅಲ್ಲಿ 180 ಮನೆ ರಾಜಕಾಲುವೆ ಮೇಲೆ ಇದೆ. ಅದಕ್ಕೆ ನೋಟಿಸ್ ಹೋಗಿದೆ. ಯಾರೋ ಒಬ್ಬರು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು. ಸರ್ಕಾರದ ಜೊತೆ ಚರ್ಚಿಸ್ತಾ ಇದ್ದೀನಿ. ಸದ್ಯಕ್ಕಂತೂ ಅವ್ರಿಗೆ ಸಮಸ್ಯೆ ಆಗಲ್ಲ. ಆ 180 ಜನ ಮನೆಗೂ ಏನಾದರೂ ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಟ್ಟು ರಾಜಕಾಲುವೆನ ತೆರವು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. 180 ಮನೆಗೆ ನೋಟಿಸ್ ಇದೆ. ಬಟ್ ನಮ್ಮ ಹತ್ರ ಸ್ಲಮ್ ಬೋರ್ಡಲ್ಲಿ ಈಗಾಗಲೇ 600 ಮನೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಅದು ಯೋಚನೆ ಮಾಡ್ತಿದ್ವಿ. ಬಟ್ ಅಲ್ಲೊಂದು ಸವಾಲಿದೆ. ಒಂದು ಮನೆಗೆ ಅವರು 1 ಲಕ್ಷ ಚಿಲ್ಲರೆ ಅವರು ಬೇರ್ ಮಾಡಬೇಕಾಗುತ್ತೆ. ಬಟ್ ಆ 180 ಮನೆಯವ್ರಿಗೂ ಆ ಆರ್ಥಿಕ ಸ್ಥಿತಿ ಇದೆಯಾ ಪಾಪ, ಅದೆಲ್ಲ ಯೋಚನೆ ಮಾಡಿ ತೀರ್ಮಾನ ತಗೊತೀವಿ. ಬಟ್ ನಾನು ಸಮಸ್ಯೆ ಆಗೋಕ್ಕಂತೂ ಬಿಡಲ್ಲ. ಏನೋ ಒಂದು ಪರಿಹಾರ ಕೊಟ್ಟೆ ವ್ಯವಸ್ಥೆ ಮಾಡ್ತೀವಿ ಸರ್. ವಿರೋಧ ಪಕ್ಷದವರು ಪ್ರದೀಪ್ ಈಶ್ವರ್ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತೆಗೆದುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ಎಂದು ಹೇಳುತ್ತಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಪ್ರದೀಪ್ ಈಶ್ವರ್, ತಾವು ವಿರೋಧ ಪಕ್ಷದಲ್ಲಿ ಎದ್ದಿದ್ರೆ ಆಡಳಿತ ಪಕ್ಷದವರನ್ನ ನಿದ್ದೆ ಮಾಡಲು ಬಿಡುತ್ತಿರಲಿಲ್ಲ. ಆ ಸಾಮರ್ಥ್ಯವೂ ಇವರಿಗಿಲ್ಲ ಎಂದು ವ್ಯಂಗ್ಯವಾಡಿದ್ರು. ಜಿಲ್ಲೆಯ ಪ್ರಧಾನ ಆರ್ಥಿಕ ಮೂಲಗಳಲ್ಲಿ ರೇಷ್ಮೆ ಕೃಷಿಯೂ ಒಂದಾಗಿದ್ದು, ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಾಸಕ ಇಲ್ಲದಿದ್ದರೂ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಮಾಡಲು ಈ ಬಾರಿಯ ಬಜೆಟ್ನಲ್ಲಿ ಹಣ ಒದಗಿಸಲಾಗಿದೆ. ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಲೆಂದು ನಾವೆಲ್ಲ ತ್ಯಾಗ ಮಾಡಿ ಆ ಯೋಜನೆ ಹಾಕಿಸಿಕೊಂಡು ಬಂದಿದ್ದೇವೆ. ದೂರದೃಷ್ಟಿ ಇಟ್ಟುಕೊಂಡೇ ಹೊಸ ಯೋಜನೆಗೆ ಅನುಮೋದನೆ ಪಡೆಯುವ ಕೆಲಸ ಮಾಡುತ್ತಿದ್ದೇವೆ. ಎತ್ತಿನಹೊಳೆ ಕೋಟ್ಯಾಂತರ ರೂಪಾಯಿ ಹೋಗುತ್ತಿದೆ ಎಂದರೆ ಅದು ನಮಗೆ ಲಾಭವಾಗಿದೆ. ನನಗೆ ನಂಬಿಕೆ ಇದೆ, 2 ವರ್ಷದಲ್ಲಿ ಅದನ್ನು ಪೂರ್ಣಗೊಳಿಸುತ್ತೇವೆ ಎಂದರು. ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಂದೂ ರಾಜಕೀಯ ಮಾಡುವುದಿಲ್ಲ. ನಾನು ಶುದ್ಧೀಕರಣದ ಪರವೇ. HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ಈಗಾಗಲೇ ನೀರಾವರಿ ಹೋರಾಟಗಾರರು ಮನವಿ ಕೊಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಸಂಬಂಧ ಮುಖ್ಯಮಂತ್ರಿಗಳ ಬಳಿ ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುತ್ತೇವೆ. ನನ್ನ ವಾದವು 3ನೇ ಹಂತದ ಶುದ್ಧೀಕರಣ ಆಗಬೇಕೆಂಬುದೇ ಆಗಿದೆ ಎಂದರು. ಇಲ್ಲ ನೋಡಿ, ವಿರೋಧ ಪಕ್ಷದವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ರನ್ನ ಸ್ವಲ್ಪ ಕರೆಕ್ಟಾಗಿ ಟೀಕೆ ಮಾಡೋಕ್ಕೆ ಹೇಳಿ ಅವ್ರನ್ನ. ಚಿಕ್ಕಬಳ್ಳಾಪುರಕ್ಕೆ ನೋಡಿ, ಒಂದು ಗಮನಿಸಿ, ಶಿಡ್ಲಘಟ್ಟಗೆ ರೇಷ್ಮೆ ಮಾರುಕಟ್ಟೆಗೆ ಸರಿಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತಿದ್ದೀವಿ. ನಮ್ಮ ಶಿಡ್ಲಘಟ್ಟದಲ್ಲಿ ನಮ್ಮ ಪಾರ್ಟಿ MLA ಇಲ್ಲ. ಬಟ್ ನಾವೇನಾದರೆ ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಶಿಡ್ಲಘಟ್ಟಕ್ಕೆ ಹಾಕ್ಕೊಂಡ್ಬಂದಿದ್ವಿ. ಈಗ ನಾವೇನಾದರೂ ಏನು ಅಂದರೆ ಇಲ್ಲಿ ವಿಷನ್ ದೊಡ್ಡದು ಸರ್. ನಾವೇನೋ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ಕೊಂಡ್ಬಿಟ್ವಿ, ಅದಲ್ಲ. ನಾವು ವಿಷನ್ ಇಟ್ಕೊಂಡು, ನಾವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಈಗ ರೇಷ್ಮೆ ಮಾರುಕಟ್ಟೆ ಅದಾಗಬೇಕು. ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಲಿಯುತ್ತೆ. ಮತ್ತು ಎತ್ತಿನೊಳೆ ನೋಡಿ, ನನಗೆ ನಂಬಿಕೆ ಇದೆ ಒಂದು 2 ವರ್ಷದಲ್ಲಿ ಫಿನಿಶ್ ಆಗುತ್ತೆ ಅಂತ. ಎತ್ತಿನೊಳೆಗೂ ಪ್ರಾಜೆಕ್ಟು, ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು. ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಏನು ಬರೀ ಶಿಡ್ಲಘಟ್ಟದವ್ರಿಗಲ್ಲ, ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ. ನಾವಲ್ಲೇನಾದರೂ ರಾಜಕೀಯ ಮಾಡಿದಿದ್ರೆ ಇಲ್ಲ ಚಿಂತಾಮಣಿಗೋ ನಮಗೂ ತೊಗೊಂಡು ಬರ್ತಾಯಿದ್ವಿ. ನಾವಿಲ್ಲಿ ಖಂಡಿತಗೂ ರಾಜಕೀಯ ಮಾಡಲಿಲ್ಲ. ನಮ್ಗೆ ಆ ಕ್ರೆಡಿಟು ಬೇಕಾಗಿಲ್ಲ. ಪ್ರಸ್ತಾಪ ಮಾಡ್ತೀವಿ ಬ್ರದರ್. ಈಗ ನಮಗೆ ನೀರಾವರಿ ಹೋರಾಟಗಾರರು ಕೊಟ್ಟಿದ್ದಾರೆ, ಅದನ್ನು ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಾನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದು ನನ್ನ ವಾದ.
ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಈ ವೇಳೆ 2ನೇ ವಾರ್ಡ್ ನಗರಸಭೆ ಸದಸ್ಯೆ ರತ್ನಮ್ಮ, ಮುಖಂಡರಾದ ಅರುಣ್, ಶಂಕರ್, ಬಂಗಾರಿ, ಕುಬೇರಚ್ಚು, ನಗರಸಭಾ ಆಯುಕ್ತ ಮಂಜುನಾಥ್, ನಗರಸಭೆ ಅಧಿಕಾರಿ ಉಮಾಶಂಕರ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.